ರೀ ಸುಮ್ಮನೆ ಏನಕ್ರಿ ಕರ್ಕೊಂಡು ಹೋಯ್ತಾ ಇದ್ದೀರಾ? ನನ್ ಬರೋಕ್ಕಿಲ್ಲ ಅಂದ್ರೂ ಬಾಬಾ ಬಾಬಾ ಅಂತ ಹೇಳ್ಬಿಟ್ಟು ಏ ಏನಕ್ಕಪ್ಪ ಮನೆಗಿದ್ರಾಗ ಸುಮ್ಕಿನಿಯ ನೀವು ನೋಡಿ. ಅಯ್ಯ, ಮೊದ್ಲಂತೂ ನೀನು ಎಲ್ಲೂ ಕರ್ಕೊಂಡು ಓಡಾಡ್ಸಿಲ್ಲ ನಾನು. ಯಾವಾಗೂ ಮನೆಗೆ ಬಿದ್ದಿರು ಅಂತ ಮನೆಗೆ ಬೀಳ್ಸ್ಕೊಂಡು ಬಿದ್ದು ಅಡುಗೆ ಮಾಡು ಅಂತ ಇದು ಮಾಡ್ತಿದ್ದೆ ನೋಡೇ. ಇನ್ಮ್ಯಾಲೆ ನೀನು ಯಾವ ಅಡುಗೆನೂ ಮಾಡಬೇಡ, ಏನು ಮಾಡಬೇಡ. ಕೆಲಸದಾಳು ಮಾಡೋಗ್ತೀನಿ. ನಿನ್ಗೆ ಹೆಂಗೆ ಬೇಕೋ ಹಂಗೆ ಓಡಾಡ್ಕೊಂಡು ನೆಮ್ಮದಿಯಾಗಿ ಇದ್ಬಿಡು ನೀನು. ನೋಡು, ನಾನು ಹೊಸದಾಗೆ ಜಮೀನೆಲ್ಲ ತಗೊಂಡಿದ್ದೀನಲ್ಲ, ಆ ಜಮೀನೆಲ್ಲ ನಿಂಗೆ ತೋರಿಸ್ಬೇಕು ಅಂತ ನೀನು ಕರ್ಕೊಂಡು ಹೋಗ್ತಿರೋದು. ಆವಾಗ ಒಂಥರ ಇದ್ದೆ ಪೈಲ್ವಾನ್ ಪಾಪಣ್ಣ, ಇವಾಗ ಪೂರ್ತಿ ಬದಲಾಗೋಗ್ಬಿಟ್ಟವನಿ ಈ ಪೈಲ್ವಾನ್ ಪಾಪಣ್ಣ. ನೋಡು, ಓಡಾಡ್ಕೊಂಬಿಟ್ಟು ಬರೋಣ. ಮೊದಲು ನೀನು ಎಲ್ಲನ ಕರ್ಕೊಂಡು ಹೋಗ್ತಿದ್ನೆ ಹೊರಗಡೆ, ನನಗೆ ಇಷ್ಟನೇ ಆಯ್ತಿರ್ಲಿಲ್ಲ. ಏನೋ ಕರ್ಕೊಂಡು ಹೋಗ್ಬೇಕು ಇವಳನ್ನ ಅಂತ ಅನ್ಸೋದು. ಆದರೆ ಇವಾಗ ಈಗ ನೋಡು, ನಾನು ಹೆಂಡ್ತಿ ಅಂದರೆ ನಾನು ಪಿರಾಣ ಹಂಗಾಗ್ಬಿಟ್ಟಿದ್ದೀಗ ನೀನು. ನಿನಗೆ ಬಾ, ನಮ್ಮ ಗದ್ದೆ ಗಿದ್ದೆ ಎಲ್ಲನೂ ತೋರಿಸ್ಕೊಂಬಿಟ್ಟು ಬರ್ತೀನಿ. ಎಷ್ಟು ಚೆನ್ನಾಗೈತೆ ಗೊತ್ತಾ ನಮ್ಮ ಗದ್ದೆ. ತೋರಿಸ್ಕೊಂಬಿಟ್ಟು ಬರ್ತೀನಿ ಬಾ. ಏನ್ ಪಾಪಣ್ಣು ಎಂಟಿನ ಕರ್ಕೊಂಡು ಎಲ್ಗೋ ಒಂಟೆ? ಕಣಕ ಹಿಂಗೆ ಹೊಲದ ಕಡೆ ಹೋಗನಿ ಅಂತ ಹೇಳ್ಬಿಟ್ಟು ಒಂಟೆ. ಇವಳು ನಡೆಸಿ ಆನೆ ವರ್ಷಗಳಾಗಿತ್ತಲ್ಲ ನೋಡಿ, ಅದಕ್ಕೆ ನೀ ಕರ್ಕೊಂಡಂಗೆ ಓಡಾಡ್ಸನಿ, ನಮ್ಮ ಹೊಲ ಗದ್ದೆ ಎಲ್ಲ ತೋರ್ಸನಿ, ಹಂಗೆ ನೀ ಒಂದು ಎಳ್ನೀರು ಪಾನೀರು ಕುಡಿಸ್ಕೊಂಡು ಕರ್ಕೊಬಿಟ್ಟು ಬರನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಯ್ತಿದ್ದೆ. ಪ್ಯಾಟನವರಾದ್ರೆ ಹೊರಗಡೆ ಕರ್ಕೊಂಡೋಗಿ ಪಾನಿಪುರಿ ಗೋಬಿ ಅಂತ ಕೊಡಿಸ್ತಾರೆ. ನಾವು ನಮ್ಮ ಹೆಂಡತಿಗಳಿಗೆ ಏನು ಕೊಡ್ಸನಿ, ಅದಕ್ಕೆ ಕರ್ಕೊಂಡೋಗ್ಬಿಟ್ಟು ಒಂದು ಚೂರು ಎಳ್ನೀರು ಕೊಬ್ಬು ಜೋಳ ಕೊಡಿಸ್ಬಿಟ್ಟು ಕರ್ಕೊಬಿಟ್ಟು ಬರೋದು ಅಷ್ಟೇ ನೀಯ. ಹೆಂಗ ಬಿಟ್ರಪ್ಪ ನೀವಿಬ್ರು ಜೋಡಿ ನೋಡಿದ್ರೆ, ಅಯ್ಯೋ ನನ್ನ ದೃಷ್ಟಿ ನೀ ಬೀಳಂಗೈತೆ. ಆ ದೇವ್ರು ನಿಮ್ಮನ್ನ ಇನ್ನೂ 100 ಕಾಲ ಚೆನ್ನಾಗಿ ಇಕ್ಕಿರ್ಲಿ. ಯಾವ್ದೇನೇ ನೀ ನಿಮ್ಮಿಬ್ರಿಗೂ ಯಾವ್ದೇ ನೀ ಕಣ್ಣು ಬೀಳ್ದಂಗಿರ್ಲಿ, ಸಂದಕ್ಕಿರ್ಲಿ. ನೀವಂತೂ ಸಂದಕ್ಕಿರ್ಬೇಕು 100 ಕಾಲ ಅಷ್ಟೇ ನೀ. ಚೆನ್ನಾಗಿರ್ತೀವಿ ಬುಡಜ್ಜಿ ಮ್ಯಾಲೆ. ಒಂದ್ಸಲ ಕಿತ್ತಾಗಿ ತಿರುಗಿ ಒಂದಾಗಿರೋದಲ್ವೇ, ಸಂದಕ್ಕೆ ಏನೇ ಇರ್ತೀವಿ. ಸಂದಕ್ಕಿಲ್ದ ಇನ್ನೇನು. ಹೆಂಗೋ ಕಣಪ್ಪ, ಆ ದೇವ್ರು ಒಳ್ಳೇದ್ ಮಾಡ್ಲಿ. ಸರಿನೇ. ಗಂಡ ಏನ್ರಿ ಇಬ್ರು ಸುಖವಾಗಿ ಓಡಾಡ್ಕೊಂಬಿಟ್ಟು ಬರ್ರಿ. ಸರಿ ಹೇಳಕ್ಕ. ಇನ್ನೇನು ಆರಾಮಾಗಿ ಓಡಾಡ್ಕೊಂಬಿಟ್ಟು ಬರ್ತೀವಿ. ಇನ್ನೇನು ಕೆಲಸ ನಮಗೂ ಮನೆಯಾಗೆ. ನನ್ನ ಗಂಡ ಎಲ್ಲಾನು ಕೆಲಸ ಮಾಡಬೇಡ ಅಂತ ಹೇಳ್ಬಿಟ್ಟು ನೋಡು ತಿನ್ ಡುಮ್ಮಿ ಮಾಡ್ತಾವನಿ. ಪಿರುತಿ ಶಾನೆ ಆಗೋಗ್ಬಿಟ್ಟೈತಿ. ಸರಿ ಓಡಾಡ್ಕೊಂಬಿಟ್ಟು ಬರ್ರಿ. ಅಮ್ಮ, ಕೆಮ್ಮಿಗೆ ನೋಡು, ಒಂದು ಮಾತ್ರೆ ತರಬೇಕು ಅಂದ್ರೂ ಈಗ ಅಷ್ಟುದ್ದ ನಡ್ಕೊಂಡು ಹೋಗ್ಬೇಕು. ನಮ್ದು ಅಂತ ಒಂದು ಗಾಡಿ ಇದ್ದಿದ್ರೆ ಸಂದಕ್ಕಿರೋದು ಅಂತ ಅನ್ನಿಸ್ತದ ಕಣಮ್ಮ. ಈಗ ನೋಡು, ಅಷ್ಟು ದೂರ ನಡ್ಕೊಂಡು ಯಾರು ಹೋಯ್ತಾರೆ ಇವಾಗ? ಏನು ಮಾಡೋಕ್ಕಾಯ್ತದಮ್ಮಿ? ನಮ್ಮ ಟೈಮ್ ಬರೋ ಗಂಟ ಕಾಯಬೇಕು. ನಮ್ಮ ಟೈಮ್ ಸರಿ ಇಲ್ಲ, ನಮ್ಮ ಟೈಮ್ ಕೆಟ್ಟ ಕ್ಯಾರಾಡ್ಬಿಟ್ಟೈತೆ. ನಮಗೂ ಒಳ್ಳೆ ಟೈಮ್ ಬರ್ತದೆ. ಅಲ್ಲಿ ಗಂಟ ಕಾಯಿ. ಒಳ್ಳೆ ಟೈಮ್ ಎಲ್ಲರಿಗೂ ಎಲ್ಲ ಟೈಮಿಗೂ ಸಿಗೋಕ್ಕಿಲ್ಲ. ನಮಗೂ ಬರ್ತದೆ. ಬಾ ಸರ್ ನಾವು ಹೋಗಿ ತಗೊಂಬಿಟ್ಟು ಬರೋನಿ. ರಾತ್ರಿ ಎಲ್ಲ ಈಚೆ ಕಡೆ ತೊಂಡಿನಂಗೆ ಮಲಗಿತ್ತೀವಲ್ಲ ಗುಡಿಸ್ಲಾಗೆ, ಅದಕ್ಕೆ ನನಗೆ ಸ್ಯಾನೆ ಕೆಮ್ಮು ಬಂದ್ಬಿಡ್ತದೆ ಅಂತ ಅನ್ನಿಸ್ತದೆ. ಅಲ್ಲ ನಿನ್ನ ಫ್ರೆಂಡ್ನ, ಅವ್ನು ಯಾರೋ ನಿನಗೆ ಕಾಲೇಜಾಗೆ ಇಷ್ಟಪಡ್ತೀನಿ ಅಂತ ಹೇಳಿದ್ದ ಅಂತ ಹೇಳ್ತಿದ್ದಲ್ಲ, ಆ ಹುಡುಗ ಏನು ಹೇಳ್ದ? ಫೋನ್ ಮಾಡ್ತೀನಿ ಅಂತ ಹೇಳ್ದೆ. ಕಣಮ್ಮ ಮಾಡಿದ್ದೆ. ಅವನಿಗೆ ನನ್ನ ಮೇಲೆ ಇಷ್ಟನೇ ನೀ. ನೋಡ್ಬೇಕು ಏನು ಹೇಳ್ತಾನೋ ಏನು ಕತೆಯೋ. ನೋಡಿ ಸರ್ನ, ನಿನಗಿನ್ನೂ ಏನೇನೋ ತೋರಿಸ್ಬೇಕು ನಾನು. ನಮ್ಮದು ಮಾವಿನ ಮರ ಇತ್ತಲ್ಲ, ನಮ್ಮ ಮಾವಿನ ಮರದಾಗೂ ಒಳ್ಳೆ ಹಣ್ಣು ಬಿಟ್ಬಿಟ್ಟಿತ್ತು ಗೊತ್ತಾ? ಹಿಂದಿನ ಕಿತ ಈ ಕಿತನೂ ಬಿಡ್ತದೆ ನೋಡು. ಎಲ್ಲ ನೀನೇ ನೋಡ್ಕೋಬೇಕಿನ ಮೇಲೆ. ನಾನು ಅದು ಇದು ವ್ಯವಹಾರ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಈಚೆ ಕಡೆ ಇರ್ತೀನಲ್ಲ, ಅವಾಗ ನೀನು ಹೊಲ್ದಾಗ ಏನು ನಡೀತೈತೆ, ನಮ್ಮ ಮರಗಳು ಎಷ್ಟವೆ ಎಲ್ಲ ನೋಡ್ಕೋಬೇಕು ತಾನೆ. ಬಾ, ಪ್ರತಿಯೊಂದೂ ನಿಂಗೆ ನಾನು ಹೇಳ್ತೀನಿ. ಅವಾಗ ನೀನು ತಿಳ್ಕೊತೀಯ ಏನೇನು ಎಲ್ಲೆಲ್ಲಿ ಏನೇನು ಐತಿ ಅಂತ. ಬಿಡ್ದ ಮಗಳೇ, ಈ ಪೈಲ್ವಾನ್ ಪಾಪಣ್ಣ ನೀನು ಬಿಟ್ಟಿದ ತಕ್ಷಣ ಏನ್ಯಾ ಎಷ್ಟು ಖುಷಿಯಾಗಿ ಎಂಟಿ ಕೊಯ್ ಹಿಡ್ಕೊಂಡು ಓಡಾಡ್ತಾವನಿ. ಹೂನಲ್ಲಮ್ಮ. ಅಪ್ಪ ನನಗಂತೂ ವ್ಯವಹಾರಗಳು ನೋಡ್ಕೊಳ್ಳೋದು ಹೆಂಗೆ ಇಷ್ಟ ಆಗಕ್ಕಿಲ್ಲ. ನಿಮ್ದೇನು ಒಸಿ ಆಯ್ತಾ? ಆ ಜಮೀನು ಈ ಮನೆ ಆ ಕೆಲಸದಾಳುಗಳು ಅಂತ ಹೇಳ್ಬಿಟ್ಟು ಏನು ಒಸಿನ ಅಯ್ಯೋ ನೋಡ್ಕೋಬೇಕಾಯ್ತದೆ. ನನಗಂತೂ ಯಾವ ಹೋಗತ್ತಾಗೆ ಯಾವ ಬಡ್ಡಿ ನೋಡ್ಕೊತಾನೆ ಅಂತ ಅನ್ನಿಸ್ತಾ ಸುಮ್ಕೆನೇನಿಯ. ಅಯ್ಯ, ನೀವಂತೂ ಬಿಡೋದೇ ಇಲ್ಲ. ಏ ಬಾ ಸರ್ನ ಬಾ. ನಿನ್ ಗೊತ್ತಾಗಕ್ಕಿಲ್ಲ ಬಾ. ಅಮ್ಮ ನೋಡ್ದೇನಮ್ಮ ಹೆಂಗ್ ಓಡಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಕಳ್ಳನ ಮಕ್ಕಳು. ಲೆಕ್ಕ ಹಾಕು ಹೆಂಗ್ ಓಡಾಡ್ತಾವ್ರಿ. ನಮ್ಗೇನಿಲ್ಲ, ಏನು ಬೆಲೆ ಇಲ್ಲ, ಏನೂ ಇಲ್ಲ ನಮಗೆ. ಅಲ್ಲ ಕಣಮ್ಮ, ಇವನು ನನ್ನ ಮುಂದೆ ಬಂದು ಕಣ್ಣೀರು ಹಾಕೊಂಡು ಗೋಳು ಅಂತ ಅಳ್ತಿದ್ದೋನು. ಇವತ್ತು ನೋಡ್ದೇನಮ್ಮ ಎಂಡ್ರು ಬಂದಿದ್ದ ತಕ್ಷಣ ಎಂಡ್ರಿಂದ ಹೆಂಗ್ ತಿರ್ಗಾಡ್ತಾವನೆ ಅಂತ. ಹೂನೇ ನೋಡು, ಈ ಗಂಡಸ್ರನ್ನ ಅದಕ್ಕೆ ನಂಬಾರ್ದು ಅನ್ನೋದು. ಲೆಕ್ಕಾಕೆ ಎಂಟಿ ಕೈ ಹಿಡ್ಕೊಂಡು ಹೆಂಗ್ ಒಯ್ತಾವನೆ ಅಂತ ನನಗಂತೂ ಹೊಟ್ಟೆಗೆಲ್ಲ ಬೆಂಕಿ ಬಿದ್ದಂಗೆ ಆಯ್ತೈತೆ. ಅಲ್ಲ, ನೀನೇ ಬೇಕು ಅಂತಿದ್ದನು. ನಾನೆಲ್ಲ ಎಣ್ಣೆಗಿನ್ನೆ ಕುಡ್ಕೊಂಡು ದೇವದಸ್ತರ ಆಯ್ತಾನೆ ಅನ್ಕೊಂಡ್ರೆ ಎಂಡ್ರು ಕೈ ಹಿಡ್ಕೊಂಡು ನೆಟ್ಗೋಯ್ತಾವ್ ನೋಡು. ಈ ಗಂಡಸ್ರುಗಳ್ನೇನೇ ನಂಬಾರ್ದು. ಬಾ ನಡಿ ನಾವು ಹೋಗೋಣ. ಮಾತ್ರೆ ತಗೊಬಿಟ್ಟು ಬರಕ್ಕೆ ಲೇಟ್ ಆಯ್ತದೆ ತಿರ್ಗಾ. ಥೂ, ನನಗಂತೂ ಎಷ್ಟು ಹೊಟ್ಟೆ ಉರಿತಾಯ್ತು ಗೊತ್ತೇನಮ್ಮ. ನಮಗೆ ನೀ ಆಸ್ತಿ ಎಲ್ಲ ಕೊಟ್ಟಿದ್ರೆ ಅವಳು, ನಾನು ಪಾಪಣ್ಣನೇ ಸಂದಾಕಿರ್ತಿರ್ಲಿಲ್ವಾ? ಇವಾಗ ನೋಡವಳು ಆಸ್ತಿ ಗೀಸ್ತಿ ಎಲ್ಲ ಬರೆಸ್ಕೊಬಿಟ್ಟು ಆರಾಮಾಗಿ ಇವನ ಜೊತೆ ಓಡಾಡ್ಕೊಂಡವಳೆ. ನಡಿಯಮ್ಮಿ, ಟೈಮ್ ಬರ್ತದ ನಡಿಯಮ್ಮಿ. ನೋಡಮ್ಮಿ, ಇದೆಲ್ಲ ಹೊಸದಾಗ ತಗೊಂಡಿದ್ ನಾನು. ಅಲ್ಲಿ ಮುಂದೆಗಡೆ ಈ ಕಾಣ್ತಾ ಇತ್ತಲ್ಲ ಈ ಗದ್ದೆ ಫುಲ್ ನಮ್ದೇನಿಯ. ಅಯ್ಯೋ ಶಿವನೇ, ಇಷ್ಟೊಂದೆಲ್ಲ ತಗೊಬಿಟ್ರೇನ್ರಿ? ಹೆಂಗ್ ತಗೊಂಡ್ರಿ ಅಂತ? ನಾನಿನ್ನೇ ದುಡ್ಡೇನು ವೇಸ್ಟ್ ಮಾಡ್ತಿದ್ದೀನಮ್ಮಿ. ₹1 ವೇಸ್ಟ್ ಮಾಡ್ತಿರ್ಲಿಲ್ಲ ನಾನು. ಎಲ್ಲ ನನಗೆ ಕೂಡಿಕೊಳ್ಳೋದು, ನನಗೆ ಅದೇನೋ ಜಮೀನು ತಗೊಳ್ಳೋದು ಅಂದರೆ ಹುಚ್ಚಾನೆ. ಸುಮ್ಮನೆ ಜಮೀನು ತಗ ಅಂತ ಹೇಳ್ಬಿಟ್ಟು ನೀನು ಹೋದ್ಮೇಲೆ ಒಂದು 15 ಎಕರೆ ತಗೊಬಿಟ್ಟಿವ್ನಿ ನಾನಂತೂ ಜಮೀನ. ವರ್ಷ ತಗೋತಿದ್ದೇನೆ ನೀ ಲೆಕ್ಕ ಇಲ್ದಿದ್ದಂಗೆ ನಾನಂತೂ. ಸೈಟ್ ತಗೊಂಡೆ, ಜಮೀನು ತಗೊಂಡೆ, ಬಡ್ಡಿ ದುಡ್ಡಾಗೆ ಅಂತ ನೀ ಅನ್ಕ
ಅಲ್ಲಿ ಇಲ್ಲಿ ಹೆಂಗೋ ಮಾಡಿ ತಗೊಂಡು ನೋಡು ಹೆಂಗೆ ಇವ್ನಿ ಅಂತ ಹೇಳ್ಬಿಟ್ಟು ಇವಾಗ ಈ ಕಡೆದೆಲ್ಲ ನಮ್ದೇನೇನಿಯ ಇನ್ನು ತೆಂಗಿನ ಮರಗಳು ಅವು ಇವು ಎಲ್ಲ ಹಾಕಿದ್ದೀನಿ. ಇನ್ನು ಮುಂದೆಗಡೆ ತೆಂಗಿನ ಮರಗಳೆಲ್ಲ ಅವೇ ನಿನಗೆ ತೋರಿಸ್ತೀನಿ ಬಾ. ಒಳ್ಳೆ ಫಸ್ಲು, ತೆಂಗಿನ ಫಸ್ಲು ಅಂತೂ ಸೂಪರಾಗಿ ಬತ್ತೈತೆ ತೆಂಗಿನ ಫಸ್ಲು. ನೀನು ನೋಡಬೇಕು. ಅಯ್ಯೋ ಹೌದಾ ಅಂತ ಅನ್ಕೋತೀಯ, ಅಷ್ಟು ಚೆನ್ನಾಗಿ ಬತ್ತೈತಿ ಫಸ್ಲು. ಹೌದೇನ್ರಿ? ಇಲ್ಲಿ ನೋಡಿ ಎಷ್ಟೊಂದು ಜಾಗ ತಗೊಂಡ್ರದೆಲ್ಲ ತೋರಿಸ್ಕೊಂಡು ಓಡಾಡ್ತಾವನಿ. ಅದು ನಂದೆ ಇದು ನಂದೆ ಅಂತ ಹೇಳ್ಬಿಟ್ಟು ಎಂಡ್ರನ್ನ ಕೈ ಹಿಡ್ಕೊಂಡು ಯಪ್ಪ 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 ಹಿಂಗಿರೋನ ನಾನು ಕಂಡಿಲ್ಲ ಬಿಡಪ್ಪ. ಏನು ಲವ್ ಈ ಥರ ಓಡಾಡ್ಕೊಂಡವ್ರಿ. ಏನು ಬುಟ್ರಿನಿಲ್ಲ ಅನ್ನಂಗಿರೋದು ಲೆಕ್ಕ ಹಾಕು. ಕ್ಯಾಮ್ಲಿ 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 ಅನ್ನೋನು ಈಗಲೇ ಲೆಕ್ಕ ಹಾಕು. ಎಂಡ್ರ ಬಂದ ತಕ್ಷಣ ಎಂಡ್ರ ಕೈ ಹಿಡ್ಕೊಂಡು ಹೆಂಗೆ ತಿರುಗ್ತಾವನಿದ್ದರಿದ್ರು ನನ್ನ ಮಗ ಅಂತ. ಅಷ್ಟೊಂದು ಜಮೀನು ತಗೊಂಡು ಎಂಡ್ರ ಹೆಸ್ರಿಗೆ ಬರ್ಕೊಟ್ಟವನಿ ಕಳ್ ನನ್ನ ಮಗ. ಇವನೇ ಇಟ್ಕೊಂಡಿದ್ರೇನು ಬ್ಯಾಡ ಅನ್ನೋದೇ? ಎಂಡ್ರಿಗೆ ಬರ್ಕೊಡೋ ಅವಶ್ಯಕತೆ ಏನಿತ್ತು? ಅಮ್ಮಿ ಇನ್ನು ಮುಂದಕ್ಕೆ ತಗತೀನಿ. ಎಲ್ಲ ನನ್ನ ವಸೂಲಿ ಮಾಡ್ಕೊಂಡು ಬರೋ ದುಡ್ಡುಗಳೆಲ್ಲನೂ ಇನ್ನು ಬೇಜಾನ್ ವಸೂಲಿ ದುಡ್ಡೆಲ್ಲನೂ ಬರಬೇಕು. ಬಂದಿದ ತಕ್ಷಣನೇ ಎಲ್ಲ ವಸೂಲಿ ದುಡ್ಡು ಬರಲಿ. ಇನ್ನೊಂದು 2 ಎಕರೆ ತಗತೀನಿ. ಇರೋದು ಒಬ್ಬ ಮಗ, ನಿಮ್ಗೆ ಯಾಕ್ರಿ ಬೇಕು ತಗತೀನಿ ಅಂತ ಇರೋವಷ್ಟು ದಿನ ನಿಮ್ದೇ ಇರೋನ್ ಸುಮ್ಕಿರಿ. ನಮ್ಮ ತವ್ರ ಮನೆ ಕಡೆನೂ ಆಸ್ತಿ ಐತೆ, ಇಲ್ಲೇನೂ ಆಸ್ತಿ ಐತೆ. ಇನ್ನೇನು ಎಲ್ಲ ಆಸ್ತಿನೂ ಗುಡ್ಡೆ ಹಾಕೊಂಡು ನನ್ನ ಮಗ ಏನು ಮಾಡ್ತಾನೆ? ನೀವು ದಯವಿಟ್ಟು ಈ ಬಡ್ಡಿ ವ್ಯವಹಾರ ಅವು ಇವು ಎಲ್ಲ ನಿಲ್ಲಿಸ್ಬಿಟ್ಟು ನೆಮ್ಮದಿಯಾಗಿ ಇದ್ಬಿಡೋದು ಕಲ್ತ್ಕೊಳ್ಳಿ. ಉಣ್ಕೊಂಡು ತಿನ್ಕೊಂಡು ನೆಮ್ಮದಿಯಾಗಿ ಮನೆ ಕಾಣೋದು ಅಷ್ಟು ಮಾಡೋಣ ಅಷ್ಟೇ. ಏನು ಮೇಲೆ ಏನ್ ಪಾಪಣ್ಣ ಬೆಳಿಗ್ಗೆ ನೀನಿಯಾ ಎಂಟ್ರನ್ ಕರ್ಕೊಂಡು ಹಿಂಗ್ ರೌಂಡ್ಸು? ಓ ಸರಜಕ ಏನಿಲ್ಲ ಕಣಕ, ಸುಮ್ಕೇನಿ. ಅವಳು ಶಾನೆ ದಿನ ಆದ್ಮೇಲೆ ಬಂದಿರೋದು, ಕರ್ಕೊಂಡು ಬಂದಿದ್ದೆ. ಹಿಂಗೇನಿಯ ನೇನೆಲ್ಲ ಮಳೆ ಬಿದ್ದಿತ್ತಲ್ಲ, ತೋರ್ಸ ನಂಗೆ ನೀ ಹಸಿರಾಗಿರ್ತದೆ ಜಮೀನೆಲ್ಲನೂ ತೋರ್ಸನಿ ಅಂತ ಹೇಳ್ಬಿಟ್ಟು ಬಂದಿದ್ದೆ. ನಾನೊಬ್ತಾನೆ ಇನ್ನೇನಮ್ಮ ಮನೆಯ ಕೆಲಸ, ಮನೆ ಗೊತ್ತು ಪೈಸದ ಕೆಲಸನೂ ಇಲ್ಲ. ನನ್ನ ಗಂಡ ಇಬ್ರುನ ಆಳುಗಳು ನಿಕ್ಬಿಟ್ಟವ್ನಿ. ಬೇಡ ಅಂದ್ರೂ ಒಬ್ಳೆಲ್ಲ ಅಡುಗೆ ಮಾಡ್ತಾಳೆ, ಒಬ್ಳೆಲ್ಲ ಕಸ ಗುಡಿಸಿ ಮುಸ್ರೆ ತೊಳೆದು ಬಟ್ಟೆ ಒಗಿತಾಳೆ. ಇಬ್ರು ನಿಕ್ಬಿಟ್ಟವನ ತಗಿ. ನೀನೇನು ಕೆಲಸ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇನ್ನು ನನಗೆ ತಾನೇ ಇನ್ನೇನಮ್ಮ ಕೆಲಸ ಇರ್ತದೆ. ಅಯ್ಯೋ ನಾನು ತಿಂತೀನಿ ಡುಮ್ಮಿ ಆಯ್ತೀನಿ. ಅದ್ರ ಬದಲು ಈಗ ನೋಡು ಅಡ್ಡಾಡನಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಅಡ್ಡಾಡ್ತಾ ಇದೀವಿ ಇಬ್ರು. ನೋಡ್ದಿನಮ್ಮ ಕೆಲಸದ ಆಳುಗಳನ್ನ ಬೇರೆ ಇಕ್ಕವನಂತೆ. ಈ ಮಿಟುಗಳಾಡ್ಕೊಂಡಿರ್ಲಿ ಅಂತ ಹೇಳ್ಬಿಟ್ಟು. ಅಯ್ಯೋ ಈ ಪಾಪಣ್ಣ ಎಂತ ಮೋಸ ಮಾಡ್ಬಿಟ್ಟ ಕಣಮ್ಮ ನನಗೆ. ನೀನಿಯ ನನ್ನ ಮಾತ್ರ ಸಂದಕ್ಕೆ ನೋಡ್ಕೊಂಡಿಲ್ಲ, ಇವಳನ್ನ ಮಾತ್ರ ಹೆಂಗೆ ಸಂದಕ್ಕೆ ನೋಡ್ಕೊತ ನೋಡ್ತೀಯಾ? ಅಲ್ಲ ನಾನು ಅಂದ್ರೆ ಅಷ್ಟೊಂದು ಇದಾಗೋಗ್ಬಿಟ್ಟಿದ್ದ, ಕೀಳಾಗೋಗ್ಬಿಟ್ಟಿದ್ನಾ? ಬಾರೆ ಇವನಿಗಿನ್ನ ಚೆನ್ನಾಗಿರೋನೆ ಸಿಗ್ತಾನೆ. ಈ ಬಾಳ್ಲಿ ನನ್ನ ಮಗನ ಕಟ್ಕೊಂಡು ಏನಾಗಬೇಕು? ಲೆಕ್ಕ ಹಾಕು ಎಂಡ್ರಿಗೆ ಅಂತ ಹೇಳ್ಬಿಟ್ಟು ಕೆಲಸದಾಳುಗಳನ್ನ ಮಡಗಿ ಕೈ ಹಿಡ್ಕೊಂಡು ಊರು ತುಂಬ ಓಡಾಡಿಸ್ಕೊಂಡು ಇನ್ನೂ 10 ಎಕರೆ ತಗೋತೀನಿ, ಇನ್ನೂ 20 ಎಕರೆ ತಗೋತೀನಿ ಅಂತ ಹೇಳ್ತಾನೆ. ಎಂಟಿ ಮೇಲೆ ಏನೇ ಪಿರುತಿ ಶಾನೆ ಅನ್ನಿಸ್ತದೆ. ಅವಳು ಏನಮ್ಮ ಸುಂದರವಾಗವಳೆ, ನೀನು ಎಂಥ ಸಂದಕ್ಕಿದೆಯಾ? ಅವಳಿಗೆ ತಲೆ ಮೇಲೆ ಒಂದು ಕೂದಲಿಲ್ಲ, ಎಂಥದ್ರೂ ಇಲ್ಲ. ಆದ್ರೂ ನೋಡು ಏನು ಮೆರೆಸ್ತಾನೆ. ಇನ್ನೇನೋ ನಿನ್ನಂಗೆ ಸಂದಕ್ಕಿದ್ದಿದ್ರೆ ಇನ್ನೇನಾಗೋದು? ನೋಡು ಬುಟ್ಟಾಕು. ಅವ ಎಸಾಗಿರೋನ ಕಟ್ಕೊಂಡು ಅಂತಾನೆ ಏನು ಮಾಡ್ತಾ ಇದ್ದೆ? ಕಿತ್ತೋದು ನನ್ನ ಮಗ. ಅವ್ನು ಸಾವಾಸನೂ ಬೇಡ ನಮಗೆ, ಸುಮ್ಕಾಗು. ಇಲ್ಲೇ ನಿಂತ್ಕೊಂಡ್ರೆ ಹೊಟ್ಟೆಲ್ಲ ಉರಿತದೆ ನೋಡ್ತಾ ಇದ್ರೆ. ಬಾ ಹೋಗನ್ ಸುಮ್ಕೆನೆ ನೀ. ಏನಿ ಅಪ್ಪನೇ ನೀ ಮಾಡಿಕೊಂಡ್ಲಿ. ಅಪ್ಪಂದು ಕಟ್ಕೊಂಡು ನಮ್ಗೇನಾಗ್ಬೇಕು? ಬಾರೆ ಹೋಗನಿ. ಏನು ದೊಡ್ಡದಾಗ ಬಿಲ್ಡಪ್ ಕೊಡ್ತಾವ್ರೆ ಬೀದಿನಾಗ ನಿಂತ್ಕೊಂಡು. ಊರು ಜನ ಎಲ್ಲ ಕೇಳಿಸ್ಕೊಂಡ್ಲಿ 2 ಆಳುಗಳನ್ನ ಕೆಲಸ ಮಾಡ್ತಿದ್ದೀವಿ ಅಂತ ಊರಿಗೆಲ್ಲ ಗೊತ್ತಾಗದು ಬೇಡವೆ? ಏನೋ ಕಣ್ಣನ ಅದೃಷ್ಟ ಮಾಡ್ಬಿಟ್ಟೈತೆ ಬಿಡಿ ನಿಮ್ಮ ಹೆಂಡ್ರು. ಏನೇ ಆಗಲಿ ಸಂದಕ್ಕೆ ನೋಡ್ಕೊತೀರ. ನಮ್ಮ ಗಂಡುಗಳು ಅವ್ರೆ ಅಯ್ಯಪ್ಪ ಏನಾರ ಒಂದು ಕೇಳಿದ್ರೆ ಸುದ್ದ ಎಗರಾಡ್ತವೆ. ಹಂಗಲ್ಲ ಹಿಂಗಲ್ಲ ಹೆಂಗಲ್ಲ ಅಂತ ಹೇಳ್ಬಿಟ್ಟು. ಪಾಪ ನೀವು ನಿಮ್ಮ ಹೆಂಡ್ರನ್ನ ಎಂಥ ಸಂದಕ್ಕೆ ನೋಡ್ಕೊತೀರ ನೋಡಿ. ನನಗಂತೂ ಖುಷಿ ಆಯ್ತದೆ. ನನ್ನ ಗಂಡಂಗೋಸಿ ಬುದ್ಧಿ ಹೇಳಿ ನೋಡ್ಕ ಅಂತ ಹೇಳ್ಬಿಟ್ಟು ಆಳು ಕಾಳನ್ನ ನಿಕ್ಕದ್ ಬೇಡ. ಅಯ್ಯೋ ನಮ್ಮ ನೆಮ್ಮದಿಯಾಗಿರಕ್ಕೂ ಬಿಡಕ್ಕಿಲ್ಲ ಬಿಡು. ಇವತ್ತು ಯಾವುದೋ ಒಂದು ಸಾರು ಮಾಡಿದ್ದೀನಿ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನು ಅಂದರೆ ಅಯ್ಯೋ ಯಪ್ಪ ಎಗರಾಡ್ತಾನೆ. ನಂಗೆ ಆ ಸಾರೇ ಬೇಕು, ನಂಗೆ ಈ ಸಾರೇ ಬೇಕು, ನಾನು ಹಂಗೇ ಇರಬೇಕು, ನಾನು ಹಿಂಗೇ ಇರಬೇಕು ಅಂತ ಹೇಳ್ಬಿಟ್ಟು ಅಯ್ಯಪ್ಪ ತಲೆ ಕೆಟ್ಟು ಕ್ಯಾರೆ ಹಿಡಿತದೆ. ಬಿಡುವತ್ತಾಗ ಹೆಂಗೋನು ಬೇಕಣ್ಣ, ಹೆಂಗೋನು ಎಂಡ್ರನ್ನ ಸಂದಕ್ಕೆ ನೋಡ್ಕೊಂಡಿದ್ಯಾ? ಆವಕ್ಕನು ಅದೃಷ್ಟ ಮಾಡೈತೆ. ಸಂದಕ್ಕಿರ್ರಿ ಹೆಂಗೋನು. ಏನೋ ಕೆಟ್ಟಗಾಲ ಕೇಡ್ಗಾಲ ಇತ್ತು, ಇಷ್ಟು ದಿನ ನಡೆದೋಯ್ತು. ಇನ್ನು ಮುಂದೆ ದೇವ್ರು ನಿಮ್ಗೆ ಒಳ್ಳೇದೇನಿಯ ಮಾಡ್ತಾನೆ. ತಲೆ ಕೆಡಿಸ್ಕೊಳ್ಳೋದೇನಿಲ್ಲ. ಕಣಮಿ ನಾನು ಹಂಗೆ ಅನ್ಕದ್ದೀನಿ. ಏನೋ ಕೇಡ್ಗಾಲು ಕಾಡ್ಬಿಟ್ವಿ, 10 ವರ್ಷ ದೂರ ಆಗಿದ್ವಿ. ಯಾವುದೋ ದೇವ್ರ ದಯೆ. ಆ ದಯೆಯಿಂದ ಹೆಂಗೋ ನಾನು ನನ್ನ ಗಂಡ ಇಬ್ರು ಒಂದಾದ್ವಿ. ಇನ್ನು ಹಿಂಗೆ ಒಂದಾಗಿ ಸಂದಕ್ಕಿರನಿ ಅಂತ ಅನ್ಕೊಬಿಟ್ಟಿದ್ದೀನಿ ನಾನು. ಇನ್ನು ಯಾವ ಕಿತ್ತಾಟ ಪತ್ತಾಟನೂ ಬೇಡ, ನೆಮ್ಮದಿಗಿದ್ ಬಿಡೋಣ ಅಂತ. ಚಿನ್ನ ಇನ್ನು ನಾನು ನೀನು ಕಿತ್ತಾಡ್ತೀವಿ ಅಂತ ಅನ್ಕೊಂಡಿದೀವ? ಸಾಧ್ಯನೇ ಇಲ್ಲ. ನಾನು ನೀನು ಇನ್ನು ಯಾವುದೇ ಕಾರಣಕ್ಕೂ ಕಿತ್ತಾಡೋದು ಇಲ್ಲ, ಏನೂ ಇಲ್ಲ. ಇಬ್ರು ಸುಖವಾಗಿ ಸಂತೋಷವಾಗಿ ಇರೋರು ನೋಡಿ ಹುರ್ಕೋಬೇಕು. ಹಂಗೆ ಬದುಕಿ ತೋರ್ಸೋಣ ಬಾ. ಏನಿದೆ ಕೊನೆನೇನಿಯಾ? ಇನ್ನು ಬೇಜಾನ ಐತೆ ತೋರ್ಸೋದು ಮಾಡೋದು ಎಲ್ಲನೂ. ನಿನಗೋಸ್ಕರ ಮನೆ ಹಿಡಿತೀನಿ ನೋಡು. ಅರಮನೆಯ ಕೊಡ್ತೀನಿ. ನೋಡ್ದೇನಮ್ಮ ಅರಮನೆ ಕೊಡ್ತಾನಂತೆ ಕಳ್ಳನ ಮಗ. ನನಗೆ ಮಾತ್ರ ಅದು ಯಾವುದೋ ಕಿತ್ತೋಗ್ರ ಮನೆಯಾಗಿರುವಂತ ಹೇಳ್ದ. ಈ ಬೇವರ್ಸಿಗೆ ಮಾತ್ರ ಅರಮನೆನೇ ಕಟ್ಬಿಡ್ತೀನಿ ಅಂತ ಹೇಳ್ತಿರೋದು ನೋಡು. ಲೋಪರ್ ನನ್ನ ಮಗ. ಕಟ್ಟಿ ಸಾಯ್ಲಿ ಬಾ. ಈ ಮುದುಕಿ ಕಟ್ಬಿಟ್ಟು ಏನು ಮಾಡ್ತಾನೆ? ಈ ಮುದುಕಿನ ಕಟ್ಬಿಟ್ಟು ಮುದುಕಿ ಇಟ್ಕೊಂಡು ಸಾಯ್ತಾನ? ಬಾರೆ ಹೋಗನಿ. ಸರಿ ಕಣಮ್ಮ, ಟೈಮ್ ಆಯ್ತದೆ. ಇನ್ನೂ ಹೊಲ ಎಲ್ಲ ಓಡಾಡಿಸ್ತಾರಂತೆ. ಆ ಕಡೆ ಈ ಕಡೆ ಎಲ್ಲ ಓಡಾಡಬೇಕು. ಟೈಮ್ ಆಯ್ತದೆ, ನಾನು ಹೊರಡ್ತೀನಿ. ಸರಿ ಕಣಕ್ಕ, ಆಯ್ತು ಹೋಗ್ಬಿಟ್ಟು ಬನ್ನಿ. ಹೆಂಗೋ 100 ಕಾಲ ಸಂದಕ್ಕಿರ್ಲಿ ಪಾಪ. ಇದ್ಯಾಕ್ರಮಿ ಹಿಂಗೆ ದಾರಿನಾಗೆ ನಿಂತ್ಕೊಂಡಿದ್ದೀರಾ? ಏನು ವಿಷಯ? ಏನಿಲ್ಲ, ಹಿಂಗೆ ಪ್ಯಾಟೆಗೆ ಹೋಯ್ತಾ ಇದ್ವಿ. ಹೊಸಿ ಕೆಲಸ ಇತ್ತು, ಅದಕ್ಕೇನಿ ಪ್ಯಾಟೆಗೆ ಹೋಗನಿ ಅಂತ ಹೇಳ್ಬಿಟ್ಟು ಹೋಯ್ತಾ ಇದ್ವಿ. ಹೌದೇ?
ಸರಿ ಸರಿ ಹೋಗಿ ಹೋಗ್ಬಿಟ್ಟು ಬರ್ರಿ ಅಮ್ಮ. ಈ ಪಾಪಣ್ಣನ ಮುಂದೆ ಚೆನ್ನಾಗಿ ಬೆಳಕು ತೋರಿಸ್ಬೇಕು ಕಣಮ್ಮ, ಈಗಲೇ ಹೇಳಿದ್ದೀನಿ. ಈ ಪಾಪಣ್ಣಂಗಂತೂ ನಾನು ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಈ ಪಾಪಣ್ಣ ನನ್ನನ್ನು ನೋಡಿ ಹುರ್ಕೋಬೇಕು. ನಾನು ಇವಾಗ ಹೆಂಗೆ ಅವ್ನು ನೋಡಿ ಹುರ್ಕೋತಾ ಇದ್ದೀನೋ ಹಂಗೆ ಅವನು ನನ್ನನ್ನು ನೋಡ್ಬಿಟ್ಟು ಹುರ್ಕೊಂಡು ಸಾಯ್ಬೇಕು. ಹಂಗೆ ಮಾಡಬೇಕು. ಎಲ್ಲರೂ ನನ್ನ ಆಪೋಸಿಟಾಗೇನೇ ನೋಡ್ತಾವ್ರೆ, ನಾನು ಎಲ್ಲರೂ 420 ಥರನೇ ನೋಡ್ತಾವ್ರೆ. ನಾನು ರಾಯಲ್ಲಾಗಿ ಇದ್ದು ತೋರಿಸ್ತೀನಿ ಕಣಮ್ಮ ಇವ್ರಿಗೆಲ್ಲನೂ. ಇವನೇ ನನ್ನ ಉರ್ಸೋದು, ನಾನು ನೋಡಿ ಹೆಂಗೆ ಉರಿಸ್ತೀನಿ ಅಂತ. ಅವ್ನು ಬೇಕು, ನಾನು ನಿಂತಿದ್ದೀನಿ, ನಾನು ನೋಡ್ತಾ ಇದ್ದೀನಿ ಅಂತ ಗೊತ್ತಿದ್ದು ಬೇಕು ಅಂತಲೇ ಇಷ್ಟೆಲ್ಲ ಉರ್ಸಿರೋದು ನನ್ನ ಕಳ್ಳನ ಮಗ. ನಾನು ಉರಿಸ್ತೀನಿ ಬಾಮ. ನೋಡಿಯೇ